100% ಬೃಹತ್ತಾದ ಹೋರಾಟ ಮಾಡೇ ಮಾಡ್ತೀವಿ ನಮ್ಮ ಕಾಂತಕುಮಾರ್ ಸರ್ ನೇತೃತ್ವದಲ್ಲಿ. ನಾವೇನ್ರಿ ನಿಮ್ಮ ಆಸ್ತಿ ಕೇಳ್ತಾ ಇದೀವ, ಒಂದು ನೋಟಿಫಿಕೇಶನ್ ಮಾಡಿ ಸಾರ್ ಅಂತ ಹೇಳ್ತಾ ಇದೀವಿ. ನೇಮಕಾತಿ ಆಗ್ತಾ ಇಲ್ಲ, ಅದು ಯಾರು ತಪ್ಪು? ವಿದ್ಯಾರ್ಥಿಗಳ ತಪ್ಪ ಅಥವಾ ಸರ್ಕಾರದ ತಪ್ಪು? ಸರ್ಕಾರದ ಯಾರಾದರೂ ಪ್ರತಿನಿಧಿ ಧಾರವಾಡಕ್ಕೆ ಬನ್ನಿ, 1-2 ಡೇಸ್. ಯಾರೋ ಮಿನಿಸ್ಟರ್ ಆಗಲಿ, ಯಾರೋ ಪ್ರತಿನಿಧಿ ಆಗಲಿ ಧಾರವಾಡಕ್ಕೆ ಬನ್ನಿ. PSIಗೆ ಮಿನಿಮಮ್ 35 ಇಯರ್ಸ್ ನೀವು ಎಜುಕೇಷನ್ ಕೊಡಲೇಬೇಕು. ನೇಮಕಾತಿ ಮಾಡಿಲ್ರಿ ಸರ್ ನೀವು. ಅದು ನಿಮ್ಮ ತಪ್ಪು, ನಮ್ಮ ತಪ್ಪಲ್ಲ. ಎಷ್ಟೋ ರಿಲ್ಯಾಕ್ಸೇಷನ್ ನೀವು ಮೂಗಿಗೆ ತುಪ್ಪ ಒರೆಸೋ ಕೆಲಸ ಮಾಡ್ತಾ ಇದ್ದೀರಾ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ತೆ. ನಾನು ನಿಮ್ಮ ಸ್ನೇಹಿತ ಸಾತ್ವಿಕ್. ಎಲ್ಲರೂ ಕೂಡ ಮತ್ತೊಮ್ಮೆ ನಿಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನೇಮಕಾತಿ ಆಗ್ತಾ ಇಲ್ಲ, ಅದು ಯಾರು ತಪ್ಪು? ವಿದ್ಯಾರ್ಥಿಗಳ ತಪ್ಪ ಅಥವಾ ಸರ್ಕಾರದ ತಪ್ಪು? 100% ಅದು ಸರ್ಕಾರದ ತಪ್ಪೇ. ಈಗ 1.5 ಇಯರ್ ಆಯಿತು, ಯಾವುದೇ ನೇಮಕಾತಿ ಅವ್ರು ಮಾಡ್ತಾ ಇಲ್ಲ. ಇದಕ್ಕೆ ಯಾರು ಹೊಣೆ? ಸರ್ಕಾರ ಹೊಣೆ. ನೀವು ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದಾರೆ, ಬಟ್ ಏರ್ ರಿಲ್ಯಾಕ್ಸೇಷನ್ ನಮಗೆ ಸಾಕಾಗ್ತಾ ಇಲ್ಲ. ಬರೀ ಅದು ಏರ್ ರಿಲ್ಯಾಕ್ಸೇಷನ್ ನೀವು ಮೂಗಿಗೆ ತುಪ್ಪ ಒರೆಸೋ ಕೆಲಸ ಮಾಡ್ತಾ ಇದ್ದೀರಾ. ಅದರಲ್ಲಿ ಎಷ್ಟೋ ನೀವು ಕೊಟ್ಟಿರೋ ಏಜ್ ರಿಲ್ಯಾಕ್ಸೇಷನ್ದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ವಂಚಿತರಾಗವ್ರೆ. ಸೊ ದಯವಿಟ್ಟು ವಿದ್ಯಾರ್ಥಿಗಳು ಇವ್ರ ಕಡೆ ಗಮನ ಹರಿಸಿ ಏರ್ ರಿಲ್ಯಾಕ್ಸೇಷನ್ ಇನ್ನೂ ಜಾಸ್ತಿ ಮಾಡಬೇಕಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಬಟ್ ನೀವು ನೇಮಕಾತಿ ಪ್ರಕ್ರಿಯೆ ಇನ್ನೂ ನೀವು ಎಷ್ಟು ದಿನ ನೀವು ಟೈಮ್ ತೊಗೋತೀನಿ ನಮಗೆ ಗೊತ್ತಾಗ್ತಾ ಇಲ್ಲ. ಸರ್ಕಾರದ ಯಾರಾದರೂ ಪ್ರತಿನಿಧಿ ಧಾರವಾಡಕ್ಕೆ ಬನ್ನಿ, 1-2 ಡೇಸ್. ಯಾರೋ ಮಿನಿಸ್ಟರ್ ಆಗಲಿ, ಯಾರೋ ಪ್ರತಿನಿಧಿ ಆಗಲಿ ಧಾರವಾಡಕ್ಕೆ ಬನ್ನಿ. ಯಾವ ಥರ ವಿದ್ಯಾರ್ಥಿಗಳು ಧಾರವಾಡನಲ್ಲಿ ಸಫರ್ ಮಾಡ್ತಾವ್ರೆ ಅಂತ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಮತ್ತು ಧಾರವಾಡದಲ್ಲಿ ಬರೋದು ನೋಡೋದು ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳು ಯಾವ PGಯಲ್ಲಿ ಊಟ ಮಾಡ್ತಾರೆ, ವಿದ್ಯಾರ್ಥಿಗಳು ಎಲ್ಲ ಲೈಬ್ರರಿಯಲ್ಲಿ ಓದ್ತಾರೆ. ನೀವು ಅದೇ ಲೈಬ್ರರಿ ಕೂತು ಓದಿ ನೀವು. ಬಟ್ ವಿದ್ಯಾರ್ಥಿಗಳು ಎಲ್ಲಿ ಮಲಗ್ತಾರೆ? ಚಾಪೆ ಮೇಲೆ ಮಲಗ್ತಾರ. ಸೊ ನೀವು ಅದೇ ಚಾಪೆ ಮೇಲೆ ಮಲಗಬೇಕು. ಅವಾಗ ನೀವು ವಿದ್ಯಾರ್ಥಿಗಳ ಕಷ್ಟ ಅರ್ಥ ಆಗುತ್ತೆ. ಸುಮ್ಮನೆ AC ರೂಮಲ್ಲಿ ಕೂತು ವಿದ್ಯಾರ್ಥಿಗಳು ನಾವು ಕಾಲ್ಫಾರ್ಮ್ ಮಾಡ್ತೀವಿ ಅತಿ ಶೀಘ್ರದಲ್ಲಿ, ಇನ್ನೊಂದು ವೀಕಲ್ಲಿ, ಇನ್ನೊಂದು 3 ಡೇಸಲ್ಲಿ ಕಾಲ್ಫಾರ್ಮ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಬಟ್ ಇನ್ನೊಂದು ನಾವು ಸರ್ಕಾರಕ್ಕೆ ನನ್ನ ಕಡೆಯಿಂದ ಮನವಿ ಅಂದರೆ ನೀವು ಏಜ್ ರಿಲ್ಯಾಕ್ಸೇಷನ್ ಕೊಡಲೇಬೇಕು. PSIಗೆ ಮಿನಿಮಮ್ 35 ಇಯರ್ಸ್ ನೀವು ಎಜುಕೇಷನ್ ಕೊಡಲೇಬೇಕು. ನೇಮಕಾತಿ ಮಾಡಿಲ್ರಿ ಸರ್ ನೀವು. ಅದು ನಿಮ್ಮ ತಪ್ಪು, ನಮ್ಮ ತಪ್ಪಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳು ಇನ್ನೂ 6 ಇಯರ್ಸ್ ಆಯಿತು ಧಾರವಾಡನಲ್ಲಿ ಕೂತು, ಬೆಂಗಳೂರು ಬಿಜಾಪುರನಲ್ಲಿ ಕೂತು ಸ್ಟಡಿ ಮಾಡ್ತಾವ್ರೆ. ಬರೀ ನೀವು ಎಲೆಕ್ಷನ್ ಟೈಮಲ್ಲಿ ನೀವು ಕೊಟ್ಟ ಭರವಸೆಯಿಂದ ಸರ್ಕಾರ 2.5 ಲಕ್ಷ ಹುದ್ದೆ ನೇಮಕಾತಿ ಮಾಡ್ಕೋತಿದೆ ಅಂತ ಅದು ಒಂದೇ ಭರವಸೆ ಮೇಲೆ ಇನ್ನೂ ಎಷ್ಟೋ ಜನ ಸ್ಟಡಿ ಮಾಡ್ತಾವ್ರೆ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನ IT ಕಂಪ್ನಿ ಜಾಬ್ ಬಿಟ್ಟು ಕೈಯಲ್ಲಿರೋ ಒಂದು ಸಂಬಳವನ್ನು ಬಿಟ್ಟು ನಿಮ್ಮ ಮೇಲೆ ಭರವಸೆ ಇಟ್ಟು ಮತ್ತೆ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು. ಸೊ ಅದು ಯಾರು ತಪ್ಪು ಸರ್? ನೀವು ಕೊಟ್ಟಿರೋ ಮಾತಿನಿಂದನೇ ಆಗಿರೋದು ಅದು. ಸೊ ಸುಮ್ಮನೆ ಇವಾಗ ಹಾಗೆ ಹಿಂಗೆ ಹೇಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ರಾಹುಲ್ ಗಾಂಧಿ ಸಾಹೇಬ್ರ, ನಿಮಗೆ ದೇಶಾದ್ಯಂತ ಆಗುವ ಅನ್ಯಾಯಗಳು ಕಾಣ್ತಾ ಇದ್ದಾವೆ. ಬಟ್ ಕರ್ನಾಟಕದಲ್ಲಿ ನಿಮ್ಮ ಆಡಳಿತ ಪಕ್ಷ ಇಡೋ ರಾಜ್ಯದಲ್ಲೇ ನಿಮಗೆ ವಿದ್ಯಾರ್ಥಿಗಳ ಅನ್ಯಾಯ ಆಗ್ತಾ ಇದೆ. ಅದು ನಿಮಗೆ ಯಾಕೆ ಕಾಣಿಸ್ತಾ ಇಲ್ಲ? ನಾ ಯಾವ ಪಕ್ಷದ ಪರನೂ ಇಲ್ಲ, ಯಾವ ಪಕ್ಷ ವಿರೋಧನೂ ಇಲ್ಲ. ನಮಗೆ ಅನ್ಯಾಯ ಆಗ್ತಾ ಇರೋದನ್ನ ಹೇಳ್ತಾ ಇದ್ದೀನಿ ಇಷ್ಟೇ. ಯಾಕೆ ಕಾಣ್ತಾ ಇಲ್ಲ? ವೋಟಿಂಗ್ ಟೈಮ್ದಲ್ಲಿ ಬಂದ್ರಿ, ಎಲೆಕ್ಷನ್ ಟೈಮಲ್ಲಿ ಬಂದ್ರಿ, ನಾವು ಹಂಗೆ ಮಾಡ್ತೀವಿ, 2.5 ಲಕ್ಷ ಹುದ್ದೆನ ತುಂಬ್ಕೋತೀವಿ ಅಂತ ಹೇಳಿದ್ರಿ. ಸೊ ಅದೇನು ಮುಂದೆ ನೀವು ಬಂದೇ ಇಲ್ಲ. ಇವಾಗ ನಿಮ್ಮ CM DCM ಅದು ಓಕೆ, ಅದು ನಿಮ್ಮ ಆಂತರಿಕ ವಿಚಾರ. ಬಟ್ ನೀವು ಬಡವ್ರ ಮಕ್ಕಳ ಮೇಲೆ ಒಂದು ಸ್ವಲ್ಪ ಕರುಣೆ ಅಂತೂ ಇರಲೇಬೇಕು ನಿಮಗೆ. ಅದರ್ವೈಸ್ ನೋ ವೇ ಸರ್. ಸರ್ಕಾರವು ಆದಷ್ಟು ಬೇಗ ನೇಮಕಾತಿ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳು ನೊಂದವ್ರೆ. ಆತ್ಮಹತ್ಯೆಗಳ ಪ್ರಮಾಣ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಸೊ ದಯವಿಟ್ಟು ಸರ್ಕಾರ ಇದ್ರ ಕಡೆ ಗಮನ ಹರಿಸಿ ಎಲ್ಲ ವಿದ್ಯಾರ್ಥಿಗಳ ಪರ ಚಿಂತನೆ ಮಾಡಿ ವಿದ್ಯಾರ್ಥಿಗಳ ನ್ಯಾಯ ಕೊಡಿಸೋ ಕೆಲಸ ಮಾಡಿ. ಇಲ್ಲಾದರೆ ಬೃಹತ್ತಾದ ಈ ಸರಿ ನಮ್ಮ ಹೋರಾಟ ನೀವು ಹತ್ತಕ್ಕಿದ್ದರೂ ಕೂಡ ನಾವು ಬಿಡಲ್ಲ. ನಮ್ಮ ಜೀವನನೇ ಹಾಳು ಮಾಡ್ತಾ ಇದ್ದೀರಾ. ನಮ್ಮ ಮೇಲೆ ಕೇಸ್ ಬಿದ್ದರೂ ಅಷ್ಟೇ, ನಾವು ಹೋರಾಟ ಮಾಡೇ ಮಾಡ್ತೀವಿ. ನಮ್ಮಿಂದ ಮತ್ತು ಮುಂದಿನ ಜನ ಬರೋರಿಗೆ ಪ್ಲಸ್ ಪಾಯಿಂಟ್ ಆದರೆ ನಮಗೆ ಖಂಡಿತ ಒಳ್ಳೆಯದು. ಈ ಸರಿ ನಾವು 100% ಬಿಡಲ್ಲ. ದಯವಿಟ್ಟು ಸರ್ಕಾರ ನಮ್ಮ ಮೇಲೆ ಗಮನ ಹರಿಸಿ, ಎಲ್ಲ ವಿದ್ಯಾರ್ಥಿಗಳಿಗೆ ಗಮನ ಹರಿಸಿ. ಮತ್ತು ನಾವೇನ್ರಿ ನಿಮ್ಮ ಆಸ್ತಿ ಕೇಳ್ತಾ ಇದ್ದೀವ, ಒಂದು ನೋಟಿಫಿಕೇಶನ್ ಮಾಡಿ ಸಾರ್ ಅಂತ ಹೇಳ್ತಾ ಇದ್ದೀವಿ. ಸೊ ಅದಕ್ಕೆ ನೀವು ಇಷ್ಟ ನೀವು ತೊಂದರೆ ಮಾಡ್ತೀರ. ಎಲ್ಲೋ ನಿಮ್ಮ ಆಸ್ತಿಯಲ್ಲಿ ಪಾಲು ಕೇಳ್ತಾ ಇದ್ದೀರಾ ಅಂತಾರೆ, ಆ ಥರ ನೀವು ಬಿಹೇವ್ ಮಾಡ್ತಾ ಇದ್ದೀರಾ. ಸೊ 1.5 ವರ್ಷ ಆಯ್ತು ರೀ ಸರ, ಇನ್ನೂ ನೀವು ಮಾಡಕತ್ತಿಲ್ಲ ನೇಮಕಾತಿ. ಏನು ಅರ್ಥ ಅದು ಹೇಳ್ರಿ? ಬರೀ ಇನ್ನೂ ಎಷ್ಟು ಅದೇನು ಹೇಳೋ ಅರ್ಥನೇ ಇಲ್ಲ. ನೀವು ಖಂಡಿತ ಒಂದು ಯಾರು ಸರ್ಕಾರಿ ಪ್ರತಿನಿಧಿ ಆದಿರಲಿಲ್ಲ, ನೀವು ಒಂದು 2 ಡೇಸ್ ಬರ್ರಿ ಧಾರವಾಡನಲ್ಲಿ ವಿದ್ಯಾರ್ಥಿಗಳ ತೊಂದರೆ 100% ಗೊತ್ತಾಗ್ತದೆ. ಬಟ್ ಯಾವ ಥರ ಸಫರ್ ಮಾಡತ್ತಾರಲ್ಲ ವಿದ್ಯಾರ್ಥಿಗಳು ಧಾರವಾಡನಾಗ, ಅದು ನಿಮ್ಗೆ ಗೊತ್ತಾಗ್ತದೆ. ಸುಮ್ಮನೆ ಅಲ್ಲಿ ನೀವು